ಬೆಂಗಳೂರಿನ ಪ್ರತಿಷ್ಠಿತ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗೆ ತಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನಾನು ನಿಮ್ಮವನೇ ಆದಂತ ವಿಶ್ವನಾಥ. ಸೊ ಈ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಈ ಮೆಮೊರಿ ಯೂನಿಟ್, ಸೊ ಕಂಪ್ಯೂಟರ್ನ CPU ನ ಒಂದು ಪ್ರಮುಖ ಘಟಕ, ಸಂಸ್ಕರಣಾ ಘಟಕದ ಒಂದು ಪ್ರಮುಖ ಘಟಕ ಯಾವುದಂದ್ರೆ ಈ ಮೆಮೊರಿ ಯೂನಿಟ್ ಅಂತ ಕರೆಯೋದು. ಸೊ ಈ ಮೆಮೊರಿ ಯೂನಿಟ್ ಏನಾಗತ್ತೆ, ಮೆಮೊರಿ ನೋಡಿ, ನನಗೂ ಮೆಮೊರಿ ಇದೆ, ನಿಮಗೂ ಮೆಮೊರಿ ಇದೆ, ನನ್ನ ಕಂಪ್ಯೂಟರ್ಗೂ ಮೆಮೊರಿ ಇದೆ. ಸೊ ಈ ಮೆಮೊರಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಸ್ಮರಣೆ ಬೇರೆ, ಸ್ಟೋರೇಜ್ ಬೇರೆ. ಸ್ಮರಣೆ ಬೇರೆ, ಸ್ಟೋರೇಜ್ ಬೇರೆ. ಸೊ ನೋಡಿ, ನಾನು ಏನೆಲ್ಲ ನೆನಪಿಡ್ತೀನಿ. ಸೊ ಈ ಕಂಪ್ಯೂಟರ್ನ ತಯಾರಿಸಿದವನು ನಾನೇ ಅಲ್ವಾ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಕಂಪ್ಯೂಟರ್ ಅಲ್ಲಿನ ಮೆಮೊರಿಯನ್ನ ಅಳಿಸ್ಲಿಕ್ಕಾಗಲ್ಲ, ಹೌದಾ? ಏನಾದ್ರೂ ಸೊ ವೈರಸ್ ಬಂದು ಅಟ್ಯಾಕ್ ಆಗ್ಬೋದಷ್ಟೇ, ಅಲ್ಲಿರುವಂತ ಹಾರ್ಡ್ ಡಿಸ್ಕ್ ಹೈಡ್ ಆಗ್ಬೋದಷ್ಟೇ. ಬಟ್ ಇಲ್ಲಿ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂದ್ರ, ಅದ್ರದ್ದು 10 ಪಟ್ಟು ನನ್ನಲ್ಲಿದೆ ಮೆಮೊರಿ. ಯಾಕಂದ್ರ ಆ ಭಗವಂತ, ಆ ದೇವರು ನನಗ ಮರೆವು ಅನ್ನೋದನ್ನು ಕೊಟ್ಟ. ಹಿಂಗಾಗಿ ನಾನು ಏನು ಓದಿದ್ದನ್ನ, ಏನು ನೋಡಿದ್ದನ್ನ ಮರ್ತು ಬಿಡ್ತೇನೆ. ಬಟ್ ಕಂಪ್ಯೂಟರ್ ಹಾಗಲ್ಲ, ತನ್ನಲ್ಲಿ ಸಂಗ್ರಹಿಸಿಟ್ಕೊಳ್ಳುತ್ತದೆ. ಯಾವಾಗ ಬೇಕು, ಎನಿ ಟೈಮ್, ಎನಿವೇರ್, ಟಕ್ ಅಂತ ಹೇಳ್ಕೊಡೋದೆ ಈ ಬ್ಯೂಟಿಫುಲ್ ಮೆಮೊರಿ ಯೂನಿಟ್. ಸೊ ನನ್ನ CPU-ನಾಗ 3 ಘಟಕಗಳಿದ್ದು, ಒಂದು ಕಂಟ್ರೋಲ್ ಯೂನಿಟ್, ಇನ್ನೊಂದು ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್, ಇನ್ನೊಂದು ಬರುತ್ತೆ ಮೆಮೊರಿ ಯೂನಿಟ್. CPU ಕೇಂದ್ರೀಯ ಸಂಸ್ಕರಣಾಂಗ. ಈ CPU-ನಲ್ಲಿ ಒಂದು ಬರುತ್ತೆ ಕಂಟ್ರೋಲ್ ಯೂನಿಟ್, 2 ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್, ಇದನ್ನ ALU ಅಂತ ಕರೆಯೋದು. ALU ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್. ನೆಕ್ಸ್ಟ್ ಬರುತ್ತೆ ಮೆಮೊರಿ ಯೂನಿಟ್. ನಿಯಂತ್ರಣ ಘಟಕ, ಅಂಕಗಣಿತೀಯ ಮತ್ತು ತಾರ್ಕಿಕ ಘಟಕ, ಸ್ಮರಣಾಂಗ ಘಟಕ ಅಂತೇಳಿ. ಸೊ ಇದನ್ನ CPU-ನ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರೆಯೋದು. ಗಣಕಯಂತ್ರದ ಮೆದುಳು ಯಾವ್ದಿರುತ್ತೆ ಅಂದ್ರೆ ಈ CPU. ಈ CPU-ಅನ್ನ ಪ್ರೊಸೆಸರ್ ಅಂತೂ ಕರಿಬಹುದು, ಕ್ಯಾಬಿನೆಟ್ ಅಂತೂ ಕರಿಬಹುದು, ಸಿಸ್ಟಮ್ ಯೂನಿಟ್ ಅಂತೂ ಕರಿಬಹುದು. ಸೊ ಇಂಥ ಬ್ಯೂಟಿಫುಲ್ CPU-ನಾಗ ಇನ್ಸ್ಟ್ರಕ್ಷನ್ಸ್ ಗಿವನ್ ಟು ದ ಕಂಪ್ಯೂಟರ್, ಕಂಟ್ರೋಲ್ ಯೂನಿಟ್, ಅಂಡ್ ಡಿಸಿಷನ್ಸ್ ಅಂಡ್ ಮೇಡ್ ಕ್ಯಾಲ್ಕುಲೇಷನ್, ಲೆಕ್ಕಗಳನ್ನ ಮಾಡೋದಲ್ಲದೆ ತಾರ್ಕಿಕ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಬ್ಯೂಟಿಫುಲ್ ಘಟಕ ಯಾವುದಂದ್ರೆ ಅರ್ಥಮೆಟಿಕ್ ಯೂನಿಟ್ ಅಂತ ಅರ್ಥ ಮಾಡ್ಕೊಳ್ರಿ, ALU ಅಂತ ಅರ್ಥ ಮಾಡ್ಕೊಳ್ರಿ. ಇದನ್ನ ಗಣಕಯಂತ್ರದ ಲೆಕ್ಕಾಚಾರದ ತಲೆ ಎಂದು ಕರೆಯುತ್ತೇವೆ. ಕಂಪ್ಯೂಟರ್ನ ಕ್ಯಾಲ್ಕುಲೇಟಿಂಗ್ ಮೈಂಡ್ ಯಾವುದಪ್ಪ ಅಂದ್ರೆ ALU. ಸೊ ಇದನ್ನ ಕಂಪ್ಯೂಟರ್ನ ಕ್ಯಾಲ್ಕುಲೇಟಿಂಗ್ ಮೈಂಡ್ ಆಫ್ ದಿ ಕಂಪ್ಯೂಟರ್ ಅಂತ ಕರೆಯೋದು. ದೆನ್ ಮೆಮೊರಿ ಯೂನಿಟ್, ನೀವು ಏನೇ ಆಗಿರ್ಬೋದು, ಫಲಿತಾಂಶ ಆಗಿರ್ಬೋದು, ಮಾಹಿತಿ ಆಗಿರ್ಬೋದು, ತನ್ನ ಸ್ಮರಣೆಯಲ್ಲಿ ಇಟ್ಕೊಳ್ಳುತ್ತೆ. ಬಳಕೆದಾರ ಯಾವಾಗ ಕೇಳ್ತಾನೋ ಅವಾಗ ಯಥಾವತ್ತಾಗಿ ಮರಳಿ ನೀಡುವ ಬ್ಯೂಟಿಫುಲ್ ಯೂನಿಟ್ ಯಾವುದಂದ್ರೆ ಮೆಮೊರಿ ಯೂನಿಟ್. ಯಥಾವತ್ತಾಗಿ, ಏನು ಚೇಂಜ್ ಆಗಲ್ಲ. ಏನಿದೆ ಯಥಾವತ್ತಾಗಿ ಅಂದ್ರೆ, ಸೊ ಏನಾಗತ್ತೆ, ನಿನ್ನೆ ಈ ರಣಧೀರ ಮೂವಿ ನೋಡಿರ್ತೀರಿ, ಇಲ್ಲ ಅದನ್ನ ಸೇವ್ ಮಾಡಬೇಕು, ಮೂವಿ ಭಾರಿ ಇತ್ತು, ಸೇವ್ ಮಾಡುತ್ತೀರಿ. ಸೊ ಫಸ್ಟ್ ಡೇ ನೀವು ಮೂವಿ ನೋಡ್ಬೇಕಾದ್ರೆ ಭಾರೋ ಭಾರೋ ರಣಧೀರ ಅಂತ ಸಾಂಗ್ ಇತ್ತು, ಹೌದಾ? ಆಲ್ರೆಡಿ ನೀವು ಕಂಪ್ಲೀಟ್ ಮೂವಿಯನ್ನ ಸೇವ್ ಮಾಡಿದ್ರಿ, ಮೆಮೊರಿ ಯೂನಿಟ್ ಅಲ್ಲಿ ಸೇವ್ ಆಯ್ತು. ಸೊ ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಅದೇ ಮೂವಿ ನೋಡ್ತೀರಿ. ಸೊ ನಿನ್ನೆ ಸಾಂಗ್ ಬಾರೋ ಬಾರೋ ರಣಧೀರ ಇದ್ದಿದ್ದು ಇವತ್ತು ಹೋಗೋ ರಣಧೀರ ಆಗತ್ತಾ? ನೋ. ಯಥಾವತ್ತಾಗಿ ಈ ತಡಿ ಏನ್ರ ಚೇಂಜ್ ಮಾಡೋಣ ಅಂತ ಹೇಳಿ, ನೋ, ಆ ತರದ್ ಯಾವುದೇ ಸೀನ್ ಇಲ್ಲ. ನೀವು ಏನು ಸ್ಟೋರ್ ಮಾಡಿರ್ತೀರೋ ಅದನ್ನೇ ಯಥಾವತ್ತಾಗಿ ಬಳಕೆದಾರನಿಗೆ ಮರಳಿ ನೀಡುವಂತಹ ಬ್ಯೂಟಿಫುಲ್ ಯೂನಿಟ್ ಯಾವುದಂದ್ರೆ ಅದು ಮೆಮೊರಿ ಯೂನಿಟ್ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಈ ಮೆಮೊರಿ ಯೂನಿಟ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ.
ಪರೀಕ್ಷಾ ದೃಷ್ಟಿಯಿಂದ ಮೆಮೊರಿ. ಸೊ ಇನ್ನೊಂದು ನೋಡಿ, ಮೆಮೊರಿ ಯೂನಿಟ್. ಮೆಮೊರಿ ಯೂನಿಟ್. ಸೊ ಈ ಮೆಮೊರಿ ಯೂನಿಟ್ ಅನ್ನ ನಾವು ಮುಖ್ಯವಾಗಿ 2 ವಿಧದಲ್ಲಿ ವಿಂಗಡಣೆ ಮಾಡೋದು. ಸೊ ಈ ಮೇನ್ಲಿ ಕ್ಲಾಸಿಫೈಡ್ ಇಂಟು 2 ಕ್ಯಾಟಗರೀಸ್. ಒಂದು ಬರುತ್ತೆ ಪ್ರೈಮರಿ ಮೆಮೊರಿ, ಅಥವಾ ಇದನ್ನ ಪ್ರಾಥಮಿಕ ಸ್ಮರಣೆ ಅಂತ ಕರೆಯೋದು. ಎರಡನೇದು ಬರುತ್ತೆ ಸೆಕೆಂಡರಿ ಮೆಮೊರಿ. ಸೆಕೆಂಡರಿ ಮೆಮೊರಿ ದ್ವಿತೀಯಕ ಸ್ಮರಣೆ ಅಂತ ಕರೆಯೋದು. ದ್ವಿತೀಯಕ ಸ್ಮರಣೆ. ಆಮೇಲೆ ಟೆಂಪರರಿ ಮೆಮೊರಿ ಅಂತ ಕರೆಯೋದು. ಟೆಂಪರರಿ ಅಂದ್ರೆ ತಾತ್ಕಾಲಿಕ ಸ್ಮರಣೆ. ಇದನ್ನ ಪರ್ಮನೆಂಟ್ ಮೆಮೊರಿ ಅಂತ ಕರೆಯೋದು. ಪರ್ಮನೆಂಟ್ ಮೆಮೊರಿ, ಶಾಶ್ವತ ಸ್ಮರಣೆ. ಇದನ್ನ ವೋಲಟೈಲ್ ಅಂತೇಳಿ. ವೋಲಟೈಲ್ ಅಂದ್ರೆ ಕ್ಷಣಿಕ, ಅಲ್ಪ ಅಂತ ಅರ್ಥ ಕೊಡುತ್ತೆ. ಇದನ್ನ ನಾನ್ ವೋಲಟೈಲ್, ಇದು ಅಪೋಸಿಟ್. ದೆನ್ ಸೆಮಿ ಕಂಡಕ್ಟರ್ ಮೆಮೊರಿ. ಇದನ್ನು ಆಕ್ಸಿಲರಿ ಮೆಮೊರಿ ಅಂತ ಕರೆಯೋದು. ಸಹಾಯಕ ಸ್ಮರಣೆ ಅಂತ ಕರೆಯೋದು. ಸೊ ಈ ಮೆಮೊರಿ ಯೂನಿಟ್ ಅನ್ನ ನಾನು ಮುಖ್ಯವಾಗಿ 2 ವಿಧದಲ್ಲಿ ವಿಂಗಡಣೆ ಮಾಡ್ಲಿಕ್ಕಾಗತ್ತೆ. ಸೊ ಏನ್ ಸರ್ ಇದು, ನಾನು ಯಾಕೆ ಇದನ್ನ ಈ ಟೈಪ್ ಡಿಫ್ರೆಂಟ್ ಆಗಿ ಬರ್ದೇನಂದ್ರೆ 4 ವೇಯಲ್ಲಿ ಪ್ರಶ್ನೆ ಮಾಡ್ತಾನ ಅವನು. ಯಾವುದು ತಾತ್ಕಾಲಿಕ ಸ್ಮರಣೆಯಾಗಿದೆ, ಯಾವುದು ಪ್ರಾಥಮಿಕ ಸ್ಮರಣೆಯಾಗಿದೆ, ಯಾವುದು ವೋಲಟೈಲ್, ಯಾವುದು ಸೆಮಿ ಕಂಡಕ್ಟರ್, ಯಾವುದು ದ್ವಿತೀಯಕ ಸ್ಮರಣೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಸೆಕೆಂಡರಿ ಮೆಮೊರಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಪರ್ಮನೆಂಟ್ ಮೆಮೊರಿ, ಯಾವುದು ಶಾಶ್ವತ ಸ್ಮರಣೆಯಾಗಿದೆ, ಯಾವುದು ನಾನ್ ವೋಲಟೈಲ್ ಆಗಿದೆ ಅನ್ನುವಂಥ ಭವಿಷ್ಯತ್ತಿನಲ್ಲಿ ಭವ್ಯ ಪ್ರಶ್ನೆಗಳಿವೆ. ಇದೊಂದು ಮೋಸ್ಟ್ ಹಾಟೆಸ್ಟ್ ಕಾನ್ಸೆಪ್ಟ್ ಇದು. ಈ ಮೆಮೊರಿ ಯೂನಿಟ್ ಮೇಲೆ ಬೇಜಾನ್ ಕ್ವಶನ್ಸ್ಗಳು ಬಂದವು. ಸೊ ಇಲ್ಲಿ ಏನ್ ಸರ್ ಇದು ಪ್ರೈಮರಿ. ಪ್ರೈಮರಿ ಅಂದ್ರೆ ತಾತ್ಕಾಲಿಕ. ಈ ಒಂದು ಮೆಮೊರಿಯಲ್ಲಿ ದತ್ತಾಂಶ ಉಳಿಬೇಕಾದ್ರ ನಿರಂತರ ವಿದ್ಯುತ್ ಶಕ್ತಿಯ ಅವಶ್ಯಕತೆ ಇದೆ. ಇಲ್ಲಿ ನಿಮ್ಮ ಕಂಪ್ಯೂಟರ್ ಶಟ್ ಡೌನ್ ಆದಲ್ಲಿ ಅಥವಾ ವಿದ್ಯುತ್ ಸಂಪರ್ಕ ಕಡಿತಗೊಂಡಲ್ಲಿ ಇಲ್ಲಿರುವಂತ ಕಂಪ್ಲೀಟ್ ಡೇಟಾ ಏನಾಗತ್ತೆ, ಸ್ವಚ್ಛ ಕಸ ಹೊಡೆದಂಗ ಸ್ವಚ್ಛ ಅಳಿಸಿ ಹೋಗ್ಬಿಡತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಏನದಲ್ಲ, ನಿಮ್ಮ ವಿದ್ಯುತ್ ಸಂಪರ್ಕ ಕಡಿತ ಆದ್ರೂ ಪರವಾಗಿಲ್ಲ, ನಿಮ್ಮ ಕಂಪ್ಯೂಟರ್ ಶಟ್ ಡೌನ್ ಆದ್ರೂ ಪರವಾಗಿಲ್ಲ, ಇಲ್ಲಿರುವಂತಹ ಡೇಟಾ ಸೊ ಪರ್ಮನೆಂಟ್ಲಿ ಉಳಿಯತ್ತೆ. ಅದಕ್ಕೆ ನಾವು ಇದನ್ನ ಪರ್ಮನೆಂಟ್ ಶಾಶ್ವತ ಸ್ಮರಣೆ ಅಂತ ಕರೆಯೋದು. ಸೊ ಫೈನಲಿ ನಾ ಏನ್ ಹೇಳ್ತೀನಿ ಅರ್ಥ ಮಾಡ್ಕೊಳ್ರಿ, ಇಲ್ಲಿ ನಿರಂತರ ವಿದ್ಯುತ್ ಶಕ್ತಿಯ ಅವಶ್ಯಕತೆ ಇದೆ. ಸೊ ಇಲ್ಲಿ ಪ್ರಾಥಮಿಕ ಸ್ಮರಣೆಯಲ್ಲಿ ಸೊ ವೆರಿ ಫಸ್ಟ್ ಯಾವ್ದಂದ್ರೆ ರಿಜಿಸ್ಟರ್ ಮೆಮೊರಿ, ರಿಜಿಸ್ಟರ್, ಕ್ಯಾಶ್, ರ್ಯಾಮ್ ಅಂಡ್ ರೋಮ್. ನೋಡಿ, ಸೊ ಇಲ್ಲಿ ಏನಾಗತ್ತೆ, ರಿಜಿಸ್ಟರು, ಕ್ಯಾಶ್, ರ್ಯಾಮ್, ರೋಮ್. ಇಲ್ಲಿ ನೋಡಿ, ಇದೆಲ್ಲ ಏನಂತೆ ನಾನು ಪ್ರಾಥಮಿಕ ಸ್ಮರಣೆ ಅಂತ ಕರೆಯೋದು. ವೆರಿ ಹೈ ಸ್ಪೀಡ್, ಹೈ ಎಕ್ಸಸ್ ಯಾವ್ದಂದ್ರೆ ರಿಜಿಸ್ಟರ್, ಸೆಕೆಂಡ್ ಪ್ಲೇಸ್ ಅಲ್ಲಿ ಕ್ಯಾಶ್, ಥರ್ಡ್ ಅಲ್ಲಿ ರ್ಯಾಮ್, ಫೋರ್ತ್ ಅಲ್ಲಿ ರೋಮ್, ನೆಕ್ಸ್ಟ್ ಇವೆಲ್ಲ ಫಿಫ್ತ್ ಪ್ಲೇಸ್ ಅಲ್ಲಿ ಬರುತ್ತೆ. ಸೊ ಏನಾಗತ್ತೆ, ಈ ರಿಜಿಸ್ಟರ್, ಕ್ಯಾಶ್ ಇದನ್ನ CPU ಮೆಮೊರಿ ಅಂತ ಕರೆಯೋದು. ಇದನ್ನ ಮೇನ್ ಮೆಮೊರಿ ಆಫ್ ದಿ ಕಂಪ್ಯೂಟರ್. ಗಣಕಯಂತ್ರದ ಮುಖ್ಯ ಸ್ಮರಣೆ ಯಾವುದು? ಗಣಕಯಂತ್ರದ ಮುಖ್ಯ ಸ್ಮರಣೆ ರ್ಯಾಮ್, ರ್ಯಾಂಡಮ್ ಎಕ್ಸಸ್ ಮೆಮೊರಿ. ಹೌದಾ? ಇದೆಲ್ಲ ಸ್ಮರಣೆ. ಸ್ಮರಣೆ ಬೇರೆ, ಸ್ಟೋರೇಜ್ ಬೇರೆ. ಒಂದೇ ಫೈನಲ್ ಮಾತಲ್ಲಿ ಹೇಳ್ತೀನಿ ಕೇಳಿ. ಸೊ ದೀಸ್ ಮೆಮೊರಿ ಲುಕ್ಸ್ ಲೈಕ್ ಟೇಬಲ್, ಲುಕ್ಸ್ ಲೈಕ್ ಟೇಬಲ್. ದೀಸ್ ಮೆಮೊರಿ ಲುಕ್ಸ್ ಲೈಕ್ ಬ್ಯೂರೋ, ಕಪಾಟ್. ನೀವೇನ್ ಇಡ್ತಿರಲ್ಲ ಫೈಲ್, ಹೋಗಿ
ಫೈಲ್ ನೀವೇನ್ ಪರ್ಮನೆಂಟ್ಲಿ ಒಂದು ಬ್ಯೂರೋಲ್ ಇಡ್ತೀರಲ್ವಾ, ಸೊ ಇದು ಬ್ಯೂರೋ ತರ ಅರ್ಥ ಮಾಡ್ಕೊಳ್ಳಿ. ಸೊ ಈ ಮೆಮೊರಿ ಟೇಬಲ್ ತರ ಅರ್ಥ ಮಾಡ್ಕೊಳ್ರಿ. ಕೆಲಸ ಮಾಡೋ ಕಾಲಕ್ಕೆ ಮಾತ್ರ ಸ್ಮರಣೆಯಲ್ಲಿ ಇರುತ್ತೆ, ಕೆಲಸ ಮಾಡೋ ಕಾಲಕ್ಕೆ ಮಾತ್ರ ಫೈಲ್ಗಳ ಟೇಬಲ್ ಮೇಲೆ ಇರುತ್ತೆ, ಕೆಲಸ ಮುಗೀತು ಬ್ಯೂರೋಕ್ ಸೇರತ್ತೆ. ಸೊ ಹಾಗೆ ನೀವು ಕೆಲಸ ಮಾಡೋ ಕಾಲಕ್ಕೆ ಏನಾದ್ರೂ ವಿದ್ಯುತ್ ಸರಬರಾಜು ನಿಂತಲ್ಲಿ, ಕಂಪ್ಯೂಟರ್ ಶಟ್ ಡೌನ್ ಆದಲ್ಲಿ ಇಲ್ಲಿರುವಂತ ಕಂಪ್ಲೀಟ್ ಡೇಟಾ ಏನಾಗತ್ತೆ, ಎರೇಸ್ ಆಗತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ರಿ. ಸೊ ಇಲ್ಲಿ ಕಂಪ್ಲೀಟ್ ಡೇಟಾ ಎರೇಸ್ ಆಗೋದಕ್ಕೆ ನಾವೇನಂತ ಕರಿತೇವ, ಓಲಟೈಲ್, ಕ್ಷಣಿಕ, ಅಲ್ಪ ಅನ್ನುವಂತ ಅರ್ಥ ಕೊಡುತ್ತೆ. ಸೊ ಇಲ್ಲಿ ಮತ್ತು ರ್ಯಾಮ್ ಅಲ್ಲಿ ಎಸ್ ರ್ಯಾಮ್, ಸ್ಟ್ಯಾಟಿಕ್ ರ್ಯಾಮ್ ಮತ್ತು ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಮತ್ತು ಡೈನಾಮಿಕ್ ಅಲ್ಲಿ 3: ಸಿಂಕ್ರೋನಸ್ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರ್ಯಾಂಬಸ್ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಡಬಲ್ ಡೇಟಾ ರೇಟ್ ಸಿಂಕ್ರೋನಸ್ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳಿ ಇಷ್ಟು ವಿಧದ ಮೆಮೊರಿಗಳನ್ನ ನೋಡ್ಲಿಕ್ಕೆ ಸಾಧ್ಯದ. ಆಮೇಲೆ ರೋಮ್ ಅಲ್ಲಿ ಪಿ ರೋಮ್, ಇಪಿ ರೋಮ್, ಪಿ ರೋಮ್ ಇದೆ, ಇಪಿ ರೋಮ್ ಇದೆ, ಇಇಪಿ ರೋಮ್ ಇದೆ, ಇಇಪಿ ರೋಮ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ರೋಮ್ ಅನ್ನೋದು ನಾನ್ ಓಲಟೈಲ್. ಏನ್ ಸರ್ ಮತ್ತೆ ಇಲ್ಲಿ ಬರ್ದಿರಿ? ಇಲ್ಲಿ ಬರ್ದೀನಿ, ತಾವೇನ್ ಅರ್ಥ ಮಾಡ್ಕೊಳ್ರಿ, ರೋಮ್ ಮಾತ್ರ ನಾನ್ ಓಲಟೈಲ್. ಯಾಕಂದ್ರೆ ಇಲ್ಲಿ ಈ ರೋಮ್ ಅಲ್ಲಿ ಇರುವಂತ ಡೇಟಾವನ್ನ ಮ್ಯಾನುಫ್ಯಾಕ್ಚರರ್ ಏನ್ ಮಾಡಿರ್ತಾನ, ಫಿಕ್ಸ್ ಮಾಡಿಟ್ಟಿರ್ತಾನ. ಅಲ್ಲಿನ ಡೇಟಾ ಎರೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕರೆಂಟ್ ಹೋದ್ರೂ ಸಂಬಂಧ ಇಲ್ಲ, ಕಂಪ್ಯೂಟರ್ ಶಟ್ ಡೌನ್ ಆದ್ರೂ ಸಂಬಂಧ ಇಲ್ಲ, ಇಲ್ಲಿನ ಡೇಟಾ ಎರೇಸ್ ಮಾಡ್ಲಿಕ್ಕೆ ಪಾಸಿಬಿಲಿಟಿ ಇಲ್ಲ. ಸೊ ಹೀಗಾಗಿ ರೋಮ್ ಅನ್ನೋದು ನಾನ್ ಓಲಟೈಲ್. ಮತ್ತೆ ಇದನ್ನ ಯಾಕೆ ಇಲ್ಲಿ ಬರ್ದಿರಿ ಅಂದ್ರೆ, ಇಲ್ಲಿ ವೇಗಕ್ಕೆ ಅನುಗುಣವಾಗಿ, ಸ್ಮರಣೆಗೆ ಅಂದ್ರ ಸ್ಟೋರೇಜ್ಗೆ ಅನುಗುಣವಾಗಿ ಇಲ್ಲಿ ವೇಗ ಹೆಚ್ಚು, ವೆರಿ ಲೆಸ್ ಸ್ಟೋರೇಜ್ ಕೆಪಾಸಿಟಿ. ಇಲ್ಲಿ ವೇಗ ಕಡಿಮೆ, ವೆರಿ ಹೈ ಸ್ಟೋರೇಜ್ ಕೆಪಾಸಿಟಿ. ಸೊ ಹೀಗಾಗಿ ರೋಮ್ ಈಸ್ ನಾನ್ ಓಲಟೈಲ್. ಸೊ ಭವಿಷ್ಯತ್ತಿನಲ್ಲಿ ಸೊ ಈ ನೋಡಿ, ಈ ಪ್ರೈಮರಿ ಸೆಕೆಂಡರಿ ಅನ್ನೋದು ಅರ್ಥ ಮಾಡ್ಕೊಳ್ರಿ. ಸೊ ಮುಂದಿನ ಸೆಷನ್ಗಳಲ್ಲಿ ಈ ಇನ್ ಡಿಟೇಲ್ ಕಂಪ್ಲೀಟ್ ಈ ರಿಜಿಸ್ಟರ್ ಅಂದ್ರೆ ಏನು, ಕ್ಯಾಶ್ ಯಾವ ತರ ಇರುತ್ತೆ, ರ್ಯಾಮ್ ಯಾವ ತರ ಇರುತ್ತೆ ಅನ್ನೋದನ್ನ ಸೊ ಮುಂದಿನ ಸೆಷನ್ ಅಲ್ಲಿ ಸೊ ನಮ್ಮ NCC ಈ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ನ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮುಂದೆ ಈ ವಿಡಿಯೋ ಲಭ್ಯವಿದ್ದು, ಸೊ ಪ್ರಸ್ತುತ ನೋಟಿಫಿಕೇಶನ್ ಆಗಿರ್ಬೋದು, ಭವಿಷ್ಯತ್ತಿನ ಯಾವುದೇ ಸ್ಪರ್ಧಾತ್ಮಕ ಹುದ್ದೆಗೆ ಇಲ್ಲಿ ಆನ್ಲೈನ್ ತರಬೇತಿಯು ಲಭ್ಯವಿದ್ದು, ಆಫ್ಲೈನ್ ತರಬೇತಿಯು ಲಭ್ಯವಿದ್ದು, ಸೊ ಈ ಅಡ್ಮಿಷನ್ಗಾಗಿ ಈ ನಮ್ಮ ವಿಜಯನಗರದಲ್ಲಿರುವಂತ NCC ಇನ್ಸ್ಟಿಟ್ಯೂಟ್ಗೆ ತಾವು ಭೇಟಿ ಕೊಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಗ್ರೇಟ್ ಡೇ.